ಪತ್ನಿ ಜೊತೆ ತಮ್ಮನ ಚಕ್ಕಂದ ತಮ್ಮನ ಕತ್ತು ಸೀಳಿದ್ದಾನೆ ಅಣ್ಣ. ಈಗ ಅಕ್ರಮ ಸಂಬಂಧಕ್ಕೆ ಈಗ ಮತ್ತೊಂದು ಬಲಿಯಾಗಿದೆ. ಅಣ್ಣನ ಹೆಂಡತಿಯ ಜೊತೆ ತಮ್ಮ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮನ ಕೊಲೆ ಆಗಿದೆ. ಅಕ್ರಮ ಸಂಬಂಧಕ್ಕೆ ಒಂದು ಬಲಿಯಾಗಿದೆ, ಮತ್ತೊಂದು ಬಲಿ ಇದು ಅಂತ ಹೇಳ್ಬೋದು. ಪತ್ನಿ ಜೊತೆ ತಮ್ಮ ಚಕ್ಕಂದ ಆಡ್ತಾ ಇದ್ದ. ಹೀಗಾಗಿ ಆ ಒಂದು ವಿಚಾರ ಅಣ್ಣನಿಗೆ ತಿಳಿಯುತ್ತೆ. ಆಗ ಅಣ್ಣ ತಮ್ಮನ ಕತ್ತನ್ನು ಸೀಳಿ ಕೊಲೆ ಮಾಡಿದ್ದಾನೆ. ಈ ರೀತಿಯಾದಂಥ ಒಂದು ಘಟನೆ ಆಗಿರುವಂಥದ್ದು. ತನ್ನ ಪತ್ನಿಯ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದ ಈತ. ಈ ಒಂದು ವಿಚಾರವನ್ನು ತಿಳಿದಂತಹ ಅಣ್ಣನಿಗೆ ಭಾರಿ ಆಘಾತ ಆಗಿತ್ತು. ಇದೇ ಆಘಾತದಲ್ಲಿ ಆತ ತಮ್ಮನನ್ನು ಕೊಲೆ ಮಾಡ್ತಾರೆ. ಸೊರಬದಲ್ಲಿ ನಡೆದಿರುವಂತಹ ಆಘಾತಕಾರಿ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ತಮ್ಮನನ್ನ ಕೊಂದಿದ್ದ ಅಣ್ಣನೇ ಮಿಸ್ಸಿಂಗ್ ಕೇಸನ್ನು ಕೊಟ್ಟಿದ್ದ, ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ತಮ್ಮ ಮಿಸ್ ಆಗಿದ್ದಾರೆ ಅಂತ ಹೇಳಿ. ಆದರೆ ಕೊಂದಿದ್ದು ಕೂಡ ಆತೇನೆ. ಕೇಸನ್ನು ಭೇದಿಸಿ ಹೊರಟಂತಹ ತನಿಖೆಗೆ ಮಾಡಿದಂತಹ ಒಂದು ಕಾಕಿಗೆ ಸಿಕ್ಕಂತಹ ಒಂದು ಮಹತ್ವ ಸುಳಿವೆ ಏನಂತಂದರೆ, ತೋಟದಲ್ಲಿ ಪತ್ತೆಯಾಗಿದ್ದಂತಹ ಒಂದು ತಮ್ಮನ ಅನುಮಾನಾಸ್ಪದವಾದಂತಹ ಶವ. ತನಿಖೆಯನ್ನು ಭೇದಿಸಿದಂತಹ ಪೊಲೀಸರಿಗೆ ಸತ್ಯ ತಿಳಿದು ಬಂದಿದೆ. ಅಣ್ಣನ ನಿಜ ಸ್ವರೂಪ ಬಯಲಾಗಿದೆ. ಪತ್ನಿ ಜೊತೆ ಸಂಬಂಧ ಇದ್ದ ಹಿನ್ನೆಲೆಯಲ್ಲಿ ಕೊಂದಿದ್ದಾನೆ ಅಂತ ಅಣ್ಣ ಹೇಳಿದ್ದಾನೆ. ಈ ಒಂದು ವಿಚಾರವಾಗಿ ಅನೈತಿಕ ಸಂಬಂಧಕ್ಕೆ ಬೇರೆ ಬೇರೆ ರೀತಿಯಾಗಿ ಕೊಲೆಗಳು ಆಗೋದನ್ನು ನೋಡಿದ್ದೀವಿ. ಈಗ ಅಣ್ಣನ ಒಂದು ಹೆಂಡತಿಯ ಜೊತೆ ತಮ್ಮನ ಸಹವಾಸದಿಂದಾಗಿ ತಮ್ಮನೇ ಕೋಪಗೊಂಡು ತಮ್ಮನನ್ನೇ ಸಾಯಿಸಿದ್ದಾನೆ. ತೋಟದಕ್ಕೆ ಕರಕೊಂಡು ಹೋಗಿ ಸಾಯಿಸಿರುವಂಥ ಸೊರಬದಲ್ಲಿ ಆದಂತಹ ಘಟನೆ ಇದು. ಪೊಲೀಸರಿಗೆ ಈತ ಸಾಯಿಸ್ಬಿಟ್ಟು ಏನು ಮಾಡಿರ್ತಾನೆ ಅಂದರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ನಮ್ಮ ತಮ್ಮ ಕಾಣ್ತಾ ಇಲ್ಲ, ಕಾಣೆಯಾಗಿದ್ದಾನೆ, ಹುಡುಕೊಡಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಸರಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಪೊಲೀಸರು ಹುಡುಕ್ತಾರೆ, ತನಿಖೆ ಮಾಡೋಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ತೋಟದಲ್ಲಿ ಅವ್ರ ತೋಟ ಏನಿರುತ್ತೆ ಅಲ್ಲೇ ಒಂದು ಶವ ಪತ್ತೆ ಆಗುತ್ತೆ, ಅನುಮಾನಾಸ್ಪದ ಒಂದು ಶವ. ಅದು ಆತಂದೇನಲ್ಲ ಅಂತ ಇನ್ನೂ ಗೊತ್ತಾಗಿರಲ್ಲ ಸ್ಟಾರ್ಟಿಂಗ್. ಆಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಗೊತ್ತಾಗಿದೆ ಅದು ಆತೆ ಅಂತ ಹೇಳಿ. ಯಾರು ಮಾಡಿರಬಹುದು ಅಂತ ಮುಂದುವರಿಸಿ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಆವಾಗ ಗೊತ್ತಾಗುತ್ತೆ ಇದನ್ನು ಮಾಡಿರುವಂಥದ್ದು ಬೇರೆ ಯಾರೂ ಅಲ್ಲ, ಆತನ ಅಣ್ಣನೇ ಅಂತ. ಹಾಗಾದರೆ ಇದಕ್ಕೆ ಕಾರಣ ಏನು, ಯಾಕೆ ಮಾಡಿದೆ ಅಂತ ಕೇಳಿದಾಗ ವಿಚಾರ ಬಯಲಿಗೆ ಬರುತ್ತೆ. ನೋಡಿ, ನನ್ನ ತಮ್ಮ ನನ್ನ ಹೆಂಡತಿಯ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದ. ಆ ಒಂದು ವಿಚಾರ ನನಗೆ ಗೊತ್ತಾಯಿತು. ಅದು ಗೊತ್ತಾಗಿ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ಕೋಪದಿಂದ ಆತನನ್ನು ಕರೆದುಕೊಂಡು ಹೋಗಿ ಕೊಲೆ ಮಾಡಿದೆ ಅಂತ ಹೇಳಿ ವಿಚಾರ ಹೇಳಿಕೊಂಡಿದ್ದಾರೆ. ವಿಚಾರ ಬಯಲಿಗೆ ಬಂದಿದೆ. ಈ ರೀತಿಯಾದಂತಹ ಘಟನೆ ಆಗಿರುವಂಥದ್ದು. ಒಬ್ಬ ಅಣ್ಣ ತಮ್ಮನನ್ನು ಸಾಯಿಸಿದ್ದಾನೆ. ಅಕ್ರಮ ಸಂಬಂಧ ಅಂತ ಬಂದಾಗ ಯಾರನ್ನು ಮುಲಾಜಿಲ್ಲದೆ ನೋಡೋದಿಲ್ಲ. ಹೀಗಾಗಿ ಆ ಸಮಯದಲ್ಲಿ ಅವರ ಮನಸ್ಥಿತಿ, ತಾಳ್ಮೆ ಎಲ್ಲವೂ ಕೂಡ ಮೀರಿ ಹೋಗಿರುತ್ತೆ. ಏನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಕೋಪದಲ್ಲಿ ಆಗ ಮಾಡಿದ್ದೇ ಸರಿ ಅನಿಸುತ್ತೆ. ಆಮೇಲೆ ಕಾನೂನಿಗೆ ಈ ರೀತಿಯಾಗಿ ಶಿಕ್ಷೆಯನ್ನು ಅನುಭವಿಸೋಕ್ಕೆ ನೀವೇ ಗುರಿ ಆಗ್ತೀರಿ. ಯಾಕೆ ಬೇಕು ಈ ಒಂದು ವಿಚಾರವಾಗಿ ಯೋಚನೆ ಮಾಡಬೇಕು. ಕೊಲೆ ಮಾಡೋದು ಅದ ರೀತಿ ತಪ್ಪೇನೆ, ತಿಳಿಸಿ ಬುದ್ಧಿ ಹೇಳ್ಬೋದಾಗಿತ್ತು. ಆದರೆ ಇಂತಹ ವಿಚಾರಗಳಲ್ಲಿ ಯಾರೂ ಕೂಡ ತಾಳ್ಮೆಯಿಂದ ಯೋಚನೆ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರೋದಿಲ್ಲ ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾಕಂದರೆ ಸಾಕಷ್ಟು ಉದಾಹರಣೆಗಳಿವೆ. ಇದು ಕೋಪದಲ್ಲಿನೋ ಸಿಟ್ಟಲ್ಲಿನೋ ಅಥವಾ ದುಡುಕಿ ತಗೊಂಡಂತಹ ನಿರ್ಧಾರ ಅಂತ ಕೆಲವರು ಹೇಳಬಹುದು. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದವರಿಗೆ ಮಾತ್ರ ಮನಸ್ಥಿತಿ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ ಹೇಳಿ. ಹೀಗಾಗಿ ಅಣ್ಣನಿಗೆ ತಡೆಯೋಕ್ಕಾಗಿಲ್ಲ, ತಮ್ಮನನ್ನು ಕರ್ಕೊಂಡೋಗಿ ಸಾಯಿಸಿಬಿಟ್ಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.